ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಮ್ಮ ಮಹೇಶ್ ರಾಜ್. ಒಂದು 12 ಎಕರೆ ಲ್ಯಾಂಡ್ ತೋಟ ಅತಿ ಕಡಿಮೆ ಬೆಲೆಯಲ್ಲಿ ತಂದಿದ್ದೀನಿ. ಜನರಲ್ ಪ್ರಾಪರ್ಟಿ 12 ಎಕರೆ ತೋಟ. ಸೊ ಎಲ್ಲಿ ಅಂದರೆ ಊರಿಂದ ಉಲ್ಲಳ್ಳಿಯಿಂದ ಮುಂದೆ ಹೋದರೆ ಊರ ಮುಂದೆ ಹೋದರೆ ಸಿಗುತ್ತೆ ಲ್ಯಾಂಡ್. ಇದು ಮೈಸೂರಿಗೆ ನಿಮಗೆ ಜಸ್ಟು 30 ಕಿಲೋಮೀಟರ್, ರಿಂಗ್ ರೋಡ್ಗೆ 30 ಕಿಲೋಮೀಟ್ರ್ ಆಗುತ್ತೆ. HD ಕೋಟೆ ರಿಂಗ್ ರೋಡ್, ಮಾನಂದವಾಡಿ ರಿಂಗ್ ರೋಡ್ ಇದೆಯಲ್ಲ, ಅಲ್ಲಿಂದ ನಿಮಗೆ ಜಸ್ಟ್ 30 ಕಿಲೋಮೀಟರು. ಅಲ್ಲಿಂದ ಉಳ್ಳಳ್ಳಿಯಿಂದ ಊರದಿಂದ ನಿಮಗೆ ಒಂದು 10 ಕಿಲೋಮೀಟ್ರ್ ಒಳಗಡೆ ಅಷ್ಟೇ. ಸೊ ಲ್ಯಾಂಡ್ ತುಂಬ ಚೆನ್ನಾಗಿದೆ. ಜನರಲ್ ಪ್ರಾಪರ್ಟಿ. ತೆಂಗು, ಅಡಿಕೆ, ನಿಂಬೆ, ಸೀಬೆ, ದಾಳಿಂಬೆ ಮತ್ತು ಮಾವು, ಇಷ್ಟು ಬೆಳೆಗಳು ಹಾಕಿದ್ದಾರೆ. ಲ್ಯಾಂಡ್ ತುಂಬ ಚೆನ್ನಾಗಿದೆ. ಜನರಲ್ ಪ್ರಾಪರ್ಟಿ. ಸೊ ಹೋಯ್ತಾ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ತೋಟ ಅಡಿಕೆ ಮತ್ತು ತೆಂಗು ತೋಟ, ಮಾವು ತೋಟ. ಮಾವು ಒಂದು 500, ಅಡಿಕೆ 1000, ಮತ್ತು ತೆಂಗು 1000, ಮತ್ತು 250 ನಿಂಬೆ, 250 ಸೀಬೆ, 250 ದಾಳಿಂಬೆ. ಜನರಲ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಸೊ ಲ್ಯಾಂಡ್ ಮಾತ್ರ ಅದ್ದೂರಿಯಾಗಿದೆ. ಸೊ ಮೇಂಟೆನೆನ್ಸ್ ಅಂದರೆ ಈಗ ಮಳೆ ಬೆಳೆದಿದೆಯಲ್ಲ, ಹಾಗಾಗಿ ಅದು ಒಂದು ಸ್ವಲ್ಪ ಬೆಳ್ಕೊಳ್ಳೋ ರೀತಿ ಕಾಣಿಸ್ತಿದೆ ನಿಮಗೆ. ಸೊ ವೀಡಿಯೋಲಿ ತೋರಿಸ್ತೀನಿ ನಿಮಗೆ ಲ್ಯಾಂಡ್ ಯಾವ ಥರ ಇದೆ, ಎಲ್ಲೇ ಎಷ್ಟು. ಇದಕ್ಕೆ ಬ್ಯಾಂಕ್ ಲೋನು ಕೂಡ ಅಪ್ಲೈ ಕೊಡಿಸ್ತೀನಿ, ಓಕೆನಾ. ಸೊ ನಿಮಗೆ ಇನ್ನೊಂದು, ನಾನು ದಯವಿಟ್ಟು ನನ್ನ ಚಾನಲ್ನ ಹೊಸ್ದಾಗಿ ಯಾರು ನೋಡ್ತಾ ಇರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೈ ಹಂಬಲ್ ರಿಕ್ವೆಸ್ಟು. 12 ಎಕರೆ ತೋಟ ಚೆನ್ನಾಗಿದೆ. ದಯವಿಟ್ಟು ಮೈ ಹಂಬಲ್ ರಿಕ್ವೆಸ್ಟ್. ನೀವು ತಗೋತಿರೋ ಬಿಡ್ತಿರೋ ಸೆಕೆಂಡರಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೈ ಹಂಬಲ್ ರಿಕ್ವೆಸ್ಟ್. ಸೊ ಒಳ್ಳೆ ಲ್ಯಾಂಡು. ಸೊ ಲ್ಯಾಂಡ್ ಅಂದರೆ ತುಂಬ ಅದ್ದೂರಿಯಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ, ಸೊ ಇಷ್ಟು ಕಡಿಮೆ ಬೆಲೆಗೆ ಸಿಗೋದು ನಿಮಗೆ ಇದು ಕಡಿಮೆ ಬೆಲೆಗೆ ಸಿಗುತ್ತೆ ಅಂದರೆ ನಿಮಗೆ ವರ್ತ್ ಲ್ಯಾಂಡು. ಸೊ ಇದು ಕೂಡ ತಾರ್ ರೋಡೇನೆ, ಓಕೆನಾ. ಇದೇ ತಾರ್ ರೋಡ್ಗೆ ನಿಮಗೆ ಅಪ್ರೋಚ್ ಬರೋದು ಲ್ಯಾಂಡ್. ತುಂಬ ಚೆನ್ನಾಗಿದೆ. ಸೊ ಇದು ಬಂದು ಉಳ್ಳಳ್ಳಿ ಟು ಊರ ರೋಡು. ತುಂಬ ಚೆನ್ನಾಗಿದೆ. ಜನರಲ್ ಪ್ರಾಪರ್ಟಿ ವಿತ್ ಬ್ಯಾಂಕ್ ಲೋನ್ ಅವೈಲಬಲ್. ನಿಮಗೆ ಒಂದೇ RTC. ಟೋಟಲ್ 12 ಎಕರೆ. ಹಿಂದ್ಗಡೆ ನಿಮಗೆ ಹೊಳೆನೂ ಒಂದು ನದಿ ಕೂಡ ಹರಿತಾ ಇದೆ. ಒಂದು ಹೊಳೆ ಅಂದರೆ ಈ ಚಾನಲ್ ಹಿಂದ್ಗಡೆ, ಈ ಜಮೀನು ಪಕ್ಕದಲ್ಲಿ ಚಾನಲ್ ಇದೆ. ಮೈನು ಈ ಜಮೀನು ಅಟ್ಯಾಚ್ಡ್ ಚಾನಲ್ ಬರುತ್ತೆ. ತುಂಬ ಚೆನ್ನಾಗಿದೆ. ಆ ಚಾನಲ್ ಕೂಡ ನಿಮಗೆ ಹಾಕ್ತೀನಿ ಫೋಟೋ ಸಾಧ್ಯವಾದರೆ. ಈ ಜಮೀನು ಅಟ್ಯಾಚಾಗಿ ಚಾನಲ್ ಇದೆ. ಚಾನಲ್ ಅಂದರೆ ಈ ಕಬಿನಿ ಚಾನಲ್ ಬರುತ್ತಲ್ಲ, ಅದು ಕಬಿನಿ ಬ್ಯಾಕ್ ವಾಟ್ರ್ ಅಂತೀನಿ. ಕಬಿನಿ ಔಟ್ಸೈಡ್ ನೀರು ಹೋಗುತ್ತಲ್ಲ, ಆ ಚಾನಲ್ ಬರುತ್ತೆ ಜಮೀನಿಗೆ. ತುಂಬ ಚೆನ್ನಾಗಿದೆ. ಸೊ ಹೋಯ್ತಾ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ನಿಮಗೆ. ಮೈಸೂರಿಂದ ಜಸ್ಟ್ 30 ಕಿಲೋಮೀಟ್ರು, ಉಳ್ಳಳ್ಳಿಯಿಂದ ನಿಮಗೆ 15 ಕಿಲೋಮೀಟ್ರು, ಊರಿಂದ ನಿಮಗೆ 10 ಕಿಲೋಮೀಟ್ರು ತಾರ್ ರೋಡ್ ಅಪ್ರೋಚು. ಸೊ ಬರುತ್ತೆ ಲ್ಯಾಂಡ್ ಮುಂದೆ. ಸೊ ಜನರಲ್ ಪ್ರಾಪರ್ಟಿ ಇತ್ತು. ಬ್ಯಾಂಕ್ ಲೋನು ಕೂಡ ಆಗುತ್ತೆ ನಿಮಗೆ. ಬ್ಯಾಂಕ್ ಲೋನ್ ಬೇಕಾ, ಬ್ಯಾಂಕ್ ಲೋನ್ ಕೊಡಿಸ್ತೀನಿ. ಇಲ್ಲ ನಂಗೆ ಬ್ಯಾಂಕ್ ಲೋನ್ ಬೇಡ ಅಂದರೆ ನೋಡಿ, ಇದು 100 ಮೀಟ್ರ್ ಮಡ್ ರೋಡು. ಇಲ್ಲಿಂದ 100 ಮೀಟ್ರ್ ಮಡ್ ರೋಡು. ಇದೇ ರೋಡಿಂದ ಈ ಥರ ಒಂದು ಜಮೀನು, ಪಕ್ಕದ ಜಮೀನೇ. ಇಲ್ಲಿ ತನಕ ತಾರ್ ರೋಡು. ಇಲ್ಲಿಂದ ಮುಂದಕ್ಕೆ 100 ಮೀಟ್ರು ಈ ಥರ ಮಡ್ ರೋಡು. ಕಾರು, ಟ್ಯಾಕ್ಟ್ರು, ಬೈಕು ಎಲ್ಲ ಲಾರಿಗಳು ಎಲ್ಲ ಹೋಗ್ತವೆ ಈ ರೋಡಲ್ಲಿ. ಇದು ಮುಂದೆ ಕಾಣಿಸ್ತಿದೆಲ್ಲ ಒಂದು ಮನೆ ಕಾಣಿಸ್ತಿದೆ ನೋಡಿ, ಅದೇ ಜಮೀನು. ಅಲ್ಲಿ ಶೆಡ್ಡು, ಹಂಚಿನ ಶೆಡ್ಡು, ಮನೆ ಎಲ್ಲ ಕಾಣಿಸ್ತಿದೆಯಲ್ಲ, ಸುತ್ತಲೂ ಫೆನ್ಸಿಂಗ್ ಹಾಕಿದೆ. ತುಂಬ ಚೆನ್ನಾಗಿದೆ ಲ್ಯಾಂಡು ನೋಡಿ. ಇದೇನೆ 100 ಮೀಟ್ರು, ಇಷ್ಟು ಇದೇನೆ ಅಲ್ಲಿ ಮನೆ ಕಾಣ್ತಿದೆ, ಅದೇನೇ ಜಮೀನು. ಅದೇ ಒಂದು ಲೇಬರ್ ಸೆಡ್ಡು, ಒಂದು ಮನೆ, ಒಂದು ಲೇಬರ್ ಸೆಡ್ ಇದೆ. ಸೊ ಒಳ್ಳೆ ಫಾರ್ಮ್ ಹೌಸ್ ಅಂತಲೇ ಹೇಳ್ಬೋದು ನೋಡಿ. ಇದೇನೆ ಸುತ್ತಲೂ ಫೆನ್ಸ್ ಹಾಕಿದ್ದಾರೆ. ಒಂದು ಮನೆಯೂ ಇದೆ, ಸುತ್ತಲೂ ಫೆನ್ಸ್ ಇಡು ಮನೆ. ತೆಂಗು ನೋಡಿ, ತೆಂಗು ಹೊಸದು ಹಾಕಿ ಒಂದು 8-10 ವರ್ಷ ಆಗಿದೆ ಅಷ್ಟೇ, ಆಗಲೇ ಫಲ ಬಿಡ್ತಾಯಿದೆ. ಸೀಬೆನೂ ಇದೆ. ಸೀಬೆ ಒಂದು 250 ಸೀಬೆ ಇದೆ. ಇದೇ ಸೀಬೆ ಗಿಡ 250 ಇದೆ. ಆ ಸುತ್ತಲೂ ತೋರಿಸ್ತೀನಿ. ಮತ್ತು ಯಾವುದೋ ಆ್ಯಪಲ್ ಗಿಡನೂ ಇದೆ ಅಲ್ಲಿ, ಯಾವುದೋ ಊಟಿ ಆ್ಯಪಲ್ ಅಂತಾರಲ್ಲ, ಆ್ಯಪಲ್ ಗಿಡ ಒಂದು 100 ಹಾಕಿದ್ದಾರೆ, ಅದು ಇದೆ. ಸೊ ಗೇಟ್ ತೆಗಿಯೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ, ಗೇಟ್ ತೆಗಿಯೋಕ್ಕೆ. ಸೊ ಇದೇ ನೋಡಿ, ಸುತ್ತಲೂ ಈ ಥರ ಸೋಲಾರ್ ಫೆನ್ಸ್, ಯಾರೂ ಎಂಟ್ರಿ ಆಗಂಗಿಲ್ಲ ಜಮೀನಿಗೆ. ಆ ಥರ ಸುತ್ತಲೂ ಫೆನ್ಸ್ ಹಾಕಿಸಿದ್ದಾರೆ. ತೆಂಗು ಬಂದು 10 ವರ್ಷದ ಹಳೆಯದು. ಈಗ ಫಲಗಳು ಕೊಡ್ತಾಯಿದೆ, ಈಗ ಫಲಗಳು ಕೊಡ್ತಾಯಿದೆ. ಇದು ನೀಟಾಗಿ ಮೇಂಟೈನ್ ಮಾಡಿದ್ರೆ ಒಳ್ಳೆ ಜಮೀನಾಗುತ್ತೆ ನೋಡಿ. ತೆಂಗು ಆಲ್ರೆಡಿ ಫಲ ಕಚ್ಕೊಂಡಿದೆ, ಹೊಸ ತೆಂಗು. ಅಷ್ಟೊಂದು ಹಳೆಯ ತೆಂಗಲ್ಲ, ಹೊಸ ತೆಂಗು. ನೀವೇ ನೋಡ್ತಾ ಇದ್ದೀರಾ. ತೆಂಗು ಬಂದು 1000 ತೆಂಗು ಇದೆ, 1000 ತೆಂಗು. ಅಕ್ಕಪಕ್ಕ ಎಲ್ಲ ತೋಟ, ಇದೇ ಥರ ತೋಟ. ಹಿಂದ್ಗಡೆ ಚಾನಲ್ ಬರುತ್ತೆ. ಈ ಜಮೀನು ಹಿಂದ್ಗಡೆ ಚಾನಲ್, ಅಟ್ಯಾಚ್ಡ್ ಚಾನಲ್ ಇದೆ. ಆ ಚಾನಲ್ಲು ಸಾಧ್ಯವಾದರೆ ಫೋಟೋ ಹಾಕ್ತೀನಿ. ಸೊ ಈ ಥರ ಇದು. ಬಟ್ ಈ ಮಳೆ ಅಲ್ವಾ, ಎಲ್ಲ ಬೆಳ್ಕೊಂಬಿಟ್ಟಿದೆ, ಹಾಗಾಗಿ ಈ ಥರ ಕಾಣಿಸ್ತಾ ಇದೆ. ಸೊ ಗೇಟ್ ಒಳಗಡೆ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ತೆಂಗು, ಅಡಿಕೆ ಮತ್ತು ನಿಂಬೆ, ಬಾಳೆ
ಮತ್ತು ಬಾಳೆನೂ ಹಾಕಿದ್ದಾರೆ ಅವರು. ಆ್ಯಕ್ಚುಲಿ ಒಂದು ಸ್ವಲ್ಪ ಬಾಳೆ ಹಾಕಿದ್ದಾರೆ, ತೆಂಗು ಹಾಕಿದ್ದಾರೆ, ಅಡಿಕೆ ಹಾಕಿದ್ದಾರೆ, ನಿಂಬೆ, ಸೀಬೆ, ದಾಳಿಂಬೆ ಎಲ್ಲ ಹಾಕಿದ್ದಾರೆ. 2 ಬೋರ್ವೆಲ್ ಇದೆ. ಒಂದು ಇದು ಗೇಟ್ ಓಪನ್ ಮಾಡಿದ್ರು, ಒಂದು ಫಸ್ಟ್ ಓಪನ್ ಮಾಡಿದಾಗ ಒಂದು ಮನೆ ಸಿಗುತ್ತೆ. ಇದು ಬಂದು ಓನರ್ ಹುಡ್ಕೊಳ್ಳೋಕ್ಕೆ ಮನೆ. ಇದು ಬಂದು ಡಾಕ್ಟರ್ ಪ್ರಾಪರ್ಟಿ ಪಾಪ. ಇದು ಮನೆಗೆ ಏನು ಬೇಕು ಎಲ್ಲ ಸೌಲಭ್ಯ ಇದೆ ಒಳಗಡೆ. ಸಿಂಗಲ್ ಬೆಡ್ರೂಮ್ ಮನೆ ಇದೆ. ಸೊ ಇದೇನೆ ತೆಂಗು ನೀಟಾಗಿ ಮೇಂಟೈನ್ ಮಾಡಬೇಕಷ್ಟೇ. ಇದು ಅಡಿಕೆ ಈಗ ಫಲ ಕೊಡ್ತಾಯಿದೆ. ಅದೊಂದು ಅಡಿಕೆ ಒಂದು 500 ಅಡಿಕೆನ ಇದೆ ಅಷ್ಟೇ. ಮುಂದೆ ಅಡಿಕೆ ತೋಟ ಎಲ್ಲ ತೋಟ ಮಾಡಿಬಿಟ್ಟಿದ್ದಾರೆ. ಇದು ನಿಮಗೆ ಇದು ಬಂದು ಲೇಬರ್ ಸೆಡ್ ಅಂದರೆ ಟ್ಯಾಕ್ಟ್ರು, ಬೈಕು ಮತ್ತು ಏನೇನು ಮೆಟೀರಿಯಲ್ ಗೊಬ್ಬರ ಎಲ್ಲ ಇಟ್ಕೊಳ್ಳೋಕ್ಕೆ ಲೇಬರ್ ಸೆಡ್ ಇದು. ಯಾವಾಗಲೂ ಒಬ್ಬೊಂದು ಆಳು ಇದ್ದೇ ಇರ್ತಾರೆ ಇಲ್ಲಿ ಲೇಬರು. ನೋಡಿ ತೆಂಗು ಹಳೇದು ನೀವೇ ನೋಡ್ತಾ ಇದ್ರಲ್ಲ, ತುಂಬ ಚೆನ್ನಾಗಿದೆ ಲ್ಯಾಂಡು, ತೆಂಗಿನ ತೋಟ. ಸೊ ಮೈಸೂರಿಗೆ ಜಸ್ಟ್ 30 ಕಿಲೋಮೀಟ್ರ್ ರಿಂಗ್ ರೋಡಿಗೆ. ನೋಡಿ ಲೇಬರ್ ಸೆಡ್ ಇದು. ಟ್ಯಾಕ್ಟ್ರು, ಆಟೋ, ಅಲ್ಲಿ ಜಮೀನು ಸಂಬಂಧಪಟ್ಟಿದ್ದು ಇಟ್ಕೊಳ್ಳೋಕ್ಕೆ ಇದೊಂದು ಸೆಡ್ ಕಟ್ಟಿದ್ದಾರೆ. ನೋಡಿ ಬಾಳೆ ಹಾಕಿದ್ದಾರೆ ನೋಡಿ. ಈಗ ಒಂದು 3 ಎಕರೆ ಬಾಳೆ ಹಾಕಿದ್ದಾರೆ ಇವಾಗ ಇಲ್ಲಿ. ಮುಂದೆ ಹೋಯ್ತತ್ತೆ ಇದು ಅಡಿಕೆ ತೋಟ ಬರುತ್ತೆ ಇವಾಗ. ಅಡಿಕೆ ತೋಟ, ನಿಂಬೆ, ಸೀಬೆ ಪರ್ ಎಕರ್ ನಿಮಗೆ ಫೈನಲ್ ಪ್ರೈಸು 35 lakhs ಫೈನಲ್ಲು, ನಾಟ್ ನೆಗೋಷಿಯಬಲ್. 35 lakhs ಪರ್ ಎಕರ್ ಫೈನಲ್ಲು. ಜನರಲ್ ಪ್ರಾಪರ್ಟಿ, 12 ಎಕರೆ ಜಮೀನು ಇದು. ತುಂಬ ಚೆನ್ನಾಗಿದೆ ಜಮೀನು ನೋಡಿ. ಇದು ಬಂದು ಸೀಬೆ ಒಂದು 250 ಸೀಬೆ ಹಾಕಿದ್ದಾರೆ. ದಾಳಿಂಬೆ 250 ಹಾಕಿದ್ದಾರೆ. ಮತ್ತು ಊಟಿ ಆ್ಯಪಲ್ 250 ಗಿಡ ಇದೆ. ತೆಂಗು, ಅಡಿಕೆ, ಸಪೋಟ 250 ಇದೆ. ನಿಮಗೆ ಒಳಗಡೆ ಹೋಗೋಕ್ಕಾಗ್ತಿಲ್ಲ ಮಳೆ, ಹಾಗಾಗಿ ಬಾಳೆನೂ ಕೂಡ ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇನ್ನೂ ನೀಟಾಗಿ ಮೇಂಟೈನ್ ಮಾಡಿಕೊಂಡ್ರೆ ಇದು ಸೂಪರಾಗುತ್ತೆ. ಸುತ್ತಲೂ ಫೆನ್ಸು, ಚಾನಲ್ ಇದೆ. ಇದಕ್ಕೆ ಅಟ್ಯಾಚ್ಡ್ ಚಾನಲ್ ಬರುತ್ತೆ, ವಾಟರ್ ಚಾನಲ್ ಬರುತ್ತೆ ಇದಕ್ಕೆ ಅಟ್ಯಾಚ್ಡ್. ತುಂಬ ಚೆನ್ನಾಗಿದೆ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪರ್ ಎಕರ್ 35 lakhs, 1 ಎಕರೆ 35 ಲಕ್ಷ ಹೇಳ್ತಿದ್ದಾರೆ. ಫೈನಲ್ಲೇ, ನಾಟ್ ನೆಗೋಷಿಯಬಲ್. 35 lakhs ಫೈನಲ್. ಓನರ್ ಟು ಓನರ್ ಡೈರೆಕ್ಟ್ ಸೆಟ್ಟಿಂಗ್ ಕೊಡಿಸ್ತೀನಿ, ಮಾತಾಡಿ. ಸೊ ಓನರ್ ಬಂದು ಮೈಸೂರಿದ್ದಾರೆ, ಓಕೆನಾ. ಸೊ ತುಂಬ ಚೆನ್ನಾಗಿದೆ. ಮದುವಿನಹಳ್ಳಿ ಅಂತ ಬರುತ್ತೆ ಹೆಸರು. ಮದುವಿನಹಳ್ಳಿ ಊರ ಹತ್ರ ಮದುವಿನಹಳ್ಳಿ ಅಂತ ಬರುತ್ತೆ. ಆ ಲೊಕೇಶನ್ ಇದು, ಓಕೆನಾ. ನೋಡಿ ನೀವೇ ನೋಡ್ತಾ ಇರಲ್ಲ, ತೆಂಗು ಹೊಸದು ಆ್ಯಕ್ಚುಲಿ. ಇನ್ನೇನು 8 ವರ್ಷ ಆಗಿದೆ ಫಲ. ಈಗ ಜಸ್ಟ್ ಫಲ ಕೊಡೋಕ್ಕೆ ಸ್ಟಾರ್ಟ್ ಆಗಿದೆ ತೆಂಗು. ಯಾರಾದರೂ ಒಳ್ಳೆ ಬೈಯರು, ಒಳ್ಳೆ ಇಂಪ್ರೂವ್ ಮಾಡ್ಕೋತೀನಿ ತೋಟ ತೊಗೋಬೋದು. ಇದನ್ನು ತೊಗೊಂಡು ಈ ವಾಟರ್ ಆ್ಯಪಲ್ ಅಂತ ಬರುತ್ತೆ, ಊಟಿ ಆ್ಯಪಲ್ ಅಂತ ಬರುತ್ತೆ. ಆ ಊಟಿ ಆ್ಯಪಲ್ ಹಾಕಿದರೆ ಒಂದು 250. ಸೊ ತುಂಬ ಚೆನ್ನಾಗಿದೆ ನೋಡಿ. ಅಡಿಕೆ ಕೂಡ ಫಲ ಕೊಡ್ತಾಯಿದೆ ಇವಾಗ. ಅಡಿಕೆ ಜಸ್ಟ್ ಹಾಕಿ ಎಷ್ಟು ವರ್ಷ ಆಗಿದೆ ಗೊತ್ತಿಲ್ಲ, ಬಟ್ ಫಲ ಸ್ಟಾರ್ಟ್ ಆಗಿದೆ ಅಡಿಕೆದು. ಇದನ್ನು ನೀಟಾಗಿ ಮೇಂಟೈನ್ ಮಾಡಿಕೊಂಡ್ರೆ ಇನ್ನೂ 10 ಚೆನ್ನಾಗಿರುತ್ತೆ ತೋಟ. ಸೊ ಮೇಂಟೈನ್ ಮಾಡ್ದೇ ಹಂಗೆ ಓನರು ಮೇಂಟೈನ್ ಮಾಡಿದ್ರೆ ಹಂಗೆ ಬಿಟ್ಬಿಟ್ಟಿದ್ದಾರೆ. ಸೊ ಸುತ್ತಲೂ ವಾಸ್ತುವಾಗಿ ನಾರ್ತ್ ಫೇಸಿಂಗ್ ಬರುತ್ತೆ, ವಾಸ್ತು ಇದೆ. ತುಂಬ ಚೆನ್ನಾಗಿದೆ, ನೋಡ್ತಾ ಇದ್ದೀರಲ್ಲ ನೀವೇ. ಸೊ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಅಲ್ಲಿ ಡಿಸ್ಪ್ಲೇ ನಂಬರ್ ಆಗ್ತಿರೋದಕ್ಕೆ ಮಹೇಶ್ ರಾಜ್ ಆ್ಯಂಡ್ ಪ್ರದೀಪ್ ಅಂತ ಹೇಳ್ಬಿಟ್ಟು. ಮಹೇಶ್ ರಾಜು, ಪ್ರದೀಪ್ ಅಂತೇಳಿ. ಫಸ್ಟ್ ನಂಬರು ಮಹೇಶ್ ರಾಜು, ಸೆಕೆಂಡ್ ನಂಬರ್ ಪ್ರದೀಪ್ ಅಂತೇಳಿ. ದಯವಿಟ್ಟು ಕಾಲ್ ಮಾಡಿ ಆ ನಂಬರ್ಗೆ. ಲ್ಯಾಂಡ್ ತುಂಬ ಚೆನ್ನಾಗಿದೆ. ಡೈರೆಕ್ಟ್ ಡೈನರ್ ಓನರ್ ಕೂರಿಸ್ತೀನಿ, ಮಾತಾಡಿ ನೆಗೋಷಿಯಬಲ್ ಮಾಡ್ತಾರೆ, ಕೇಳ್ಕೊಳ್ಳಿ. ಬಟ್ ಫೈನಲ್ ನಂಗೆ 35 ಫೈನಲ್ ಅಂತ ಹೇಳಿದ್ದಾರೆ ಓನರು. ನಾಟ್ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ತೋಟನ ಸೂಪರಾಗಿ ಇಟ್ಕೋಬೋದು. ಬಟ್ ನೆಗ್ಲೆಕ್ಟೆಡ್ ಮಾಡಿಬಿಟ್ಟಿದ್ದಾರೆ ಅಷ್ಟೇ ಲೇಬರ್ಗಳು. ತುಂಬ ಅದಕ್ಕೆ ಗೊಬ್ಬರ ಹಾಕ್ತೀನಿ, ಒಂದು ಸ್ವಲ್ಪ ನೆಗ್ಲೆಕ್ಟೆಡ್ ಮಾಡಿಬಿಟ್ಟಿದ್ದಾರೆ. ನೋಡಿ ಬಾಳೆನೂ ಇದೆ, ಬಾಳೆ, ತೆಂಗು, ಅರಿಶಿನ ಎಲ್ಲ ಇದೆ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.